ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಹೆಣ್ಣು ಗಂಡಿನ ವಿರುದ್ಧ ಸಾಕಷ್ಟು ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಗಂಡಸರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ, ಸುಳ್ಳು ಕೇಸುಗಳಾಗ್ತಾ ಇದೆ. ಸಂಸಾರ ಮಾಡಿಕೊಳ್ಳುವುದೇ ಒಂದು ಕಷ್ಟ ಅನ್ನೋ ರೀತಿಯಲ್ಲಿ ಬಿಗು ವಾತಾವರಣವು ಸೃಷ್ಟಿಯಾಗ್ತಾ ಇದೆ. ಇಂತಹ ಒಂದು ಸಂದರ್ಭಗಳಲ್ಲಿ ಈ ಒಂದು ಗಂಡಸಿನ ಪರವಾಗಿ ಇರುವಂತಹ ಒಂದು ಅಸ್ತ್ರಗಳು ಏನು, ತಮ್ಮ ಒಂದು ಪ್ರತಿರಕ್ಷೆಗಾಗಿ ಅವರು ಉಪಯೋಗಿಸಬಹುದಾದಂತಹ ಒಂದು ಕಾನೂನಿನ ಅಸ್ತ್ರಗಳು ಏನು, ಈ ಒಂದು ವಿಚಾರವನ್ನು ಇವತ್ತು ನಾನು ನಿಮಗೆ ಹೇಳಬೇಕು ಅಂತೇಳಿ ಬಂದಿದ್ದೇನೆ. ನೋಡಿ, ಈ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿದ್ರೆ ಪ್ರಪ್ರಥಮ ಬಾರಿಗೆ ನಿಮಗೆ ಇರ್ತಕ್ಕಂಥದ್ದು ಏನು, ಫಸ್ಟ್ ನೀವು ಆ್ಯಂಟಿಸಿಪೇಟ್ರಿ ಬೈಲನ್ನು ತೆಗೆದುಕೊಂಡು ಬಿಡ್ತಕ್ಕಂಥದ್ದು. ಈ ಆ್ಯಂಟಿಸಿಪೇಟ್ರಿ ಬೈಲ್ ಏನಪ್ಪ ಅಂತ ಹೇಳಿದರೆ, ನಿಮ್ಮನ್ನು ಯಾರೂ ಕೂಡ ಅರೆಸ್ಟ್ ಮಾಡಬಾರ್ದು. ಸುಮ್ಮನೆ ಬೇಕು ಅಂತಲೇ ರಜೆಗಳ ದಿನಗಳಲ್ಲಿ ಅಥವಾ ಶನಿವಾರ ಬರೋದು, ಭಾನುವಾರ ಏನೋ ಒಂದು ಅರೆಸ್ಟ್ ಮಾಡಿ 1-2 ದಿನನಾದ್ರೂ ಜೈಲಿಗೆ ಕಳಿಸೋದು ಅಥವಾ ಸೆಲ್ಲಲ್ಲಿಡೋದು, ಈ ಥರದ ಒಂದು ವಿಕೃತ ಮನಸ್ಸಿನಿಂದ ಸುಮ್ಮನೆ ಇದ್ದುಕೊಂಡು ಆನಂತರ FIRಗಳನ್ನ ದಾಖಲು ಮಾಡಿಬಿಡೋದು ಕಸ್ಟಡಿಗೆ ತೊಗೊಂಡು. ಸೊ ಈ ರೀತಿಯಾಗೆಲ್ಲ ನಡೀತಾ ಇದೆ. ಸೊ ಆದ್ದರಿಂದ ಈ ಒಂದು ಆ್ಯಂಟಿಸಿಪೇಟ್ರಿ ಬೈಲ್ ನಿಮಗೆ ಅಥವಾ ನಿಮ್ಮ ಕೈನಲ್ಲಿ ಇದ್ದರೆ ನಿಮಗೆ ಅವರು ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನಿದ್ರೂ ನೀವು ಬೈಲ್ ತೊಗೊಂಡಾದಮೇಲೆ ಅದನ್ನು ತೊಗೊಂಡೋಗಿ ಕಂಪ್ಲೇಂಟ್ ಮಾಡಿ, ನೀವು ಸ್ಟೇಷನ್ಗೆ ಕೊಟ್ಟು ಕಂಪ್ಲೇಂಟ್ ಮಾಡಿಕೊಂಡ್ರೆ ನೀವು ಅವ್ರು ಕರೆದಾಗ ಇನ್ವೆಸ್ಟಿಗೇಟ್ಗೆ ನೀವು ಸಹಕಾರವನ್ನು ಕೊಡಬೇಕಾಗತ್ತೆ ಅನ್ನೋದು ಅಷ್ಟೇ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರೈಮಾ ಫೇಸಿಯನ್ನು ಕನ್ಸಿಡರ್ ಮಾಡಬೇಕು. ಮತ್ತು ಸುಮ್ಮನೆ ಬೇಲನ್ನು ಆ್ಯಂಟಿಸಿಪೇಟ್ರಿ ಬೇಲ್ ಹಾಕಿದಾಗ ಅದನ್ನು ರಿಜೆಕ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಈ ಒಂದು ಸುದೀಪ್ ಚಟರ್ಜಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 2024, the Supreme Court clarified that anticipatory bail should not be denied solely based on the seriousness of charges under section 498A ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಬೇಲ್ ಅನ್ನೋದು ಒಬ್ಬ ವ್ಯಕ್ತಿಗೆ ಇರ್ತಕ್ಕಂಥ ಒಂದು ಅಧಿಕಾರ. ಸುಮ್ಮನೆ ಬೇಲನ್ನು ಕ್ಯಾನ್ಸಲ್ ಮಾಡಿಬಿಡೋದು ಅಥವಾ ರೆಫ್ಯೂಸ್ ಮಾಡಿಬಿಡೋದು, ರಿಜೆಕ್ಟ್ ಮಾಡಿಬಿಡೋದು, ಈ ರೀತಿಯಾಗಿ ಮಾಡಬಾರ್ದು. ಒಂದು ಇಂಟ್ರಿಮ್ ಬೇಲ್ ಅಂತನಾದ್ರೂ ಕೊಡಬೇಕು. ಒಂದು ಲೆಡ್ಜರ್ಗಳಲ್ಲಿ ಆರ್ಡರ್ ಶೀಟಲ್ಲಿ ಎಂಟ್ರಿ ಮಾಡಿ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಆದ್ರೂ ಕೊಡಬೇಕು, ಡೈರೆಕ್ಷನ್ಗಳನ್ನಾದ್ರೂ ಕೊಡಬೇಕು. ಸೊ ಇಲ್ಲ ಅಂತ ಹೇಳಿದರೆ ಫಾಲ್ಸ್ ಕೇಸನ್ನು ಹಾಕಿದಾಗ, ಅಕ್ವಿಸೇಷನ್ ಮಾಡಿದಾಗ ಏನಾಗುತ್ತೆ, ಅವರು ತಲೆಮರೆಸಿಕೊಂಡು ಓಡಾಡುವಂತಹ ಪ್ರಕ್ರಿಯೆಗಳು ಬರುತ್ತೆ. ಆದ್ದರಿಂದ ಬೇಲನ್ನು ಸುಮ್ಮನೆ ರಿಜೆಕ್ಟ್ ಮಾಡಬಾರ್ದು ಅಂತ ಹೇಳಿ ಈ ಒಂದು ಸೈಟೇಷನ್ಸ್ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಈ ಒಂದು ಅರೆಸ್ಟ್ ಮಾಡುವುದಕ್ಕಿಂತ ಮುಂಚೆ ಮೊದಲು ಫ್ಯಾಮಿಲಿ ಮ್ಯಾಟರ್ಸ್ಗಳು ಬಂದಾಗ ಕೂತ್ಕೊಂಡು ಅವರು ಕರೆಸಿ ಒಂದು ಒಳ್ಳೆಯ ರೀತಿಯಲ್ಲಿ ಮೀಡಿಯೇಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಕನ್ಸಿಲೇಷನ್ ಮಾಡಬೇಕಾಗುತ್ತೆ. ಆ ಒಂದು ಕೌನ್ಸಿಲಿಂಗ್ ಮಾಡುವ ಮುಖಾಂತರ ಈ ಒಂದು ಆರ್ನೇಶ್ ಕುಮಾರ್ ಗೈಡ್ಲೈನ್ಸ್ 2014 ಮ್ಯಾಂಡೇಟಿಂಗ್ ಪ್ರಿಲಿಮಿನರಿ ಎನ್ಕ್ವೈರೀಸ್ ಬಿಫೋರ್ ಅರೆಸ್ಟ್ ಇನ್ ಡೌರಿ ರಿಲೇಟೆಡ್ ಕೇಸಸ್. ಈ ಒಂದು ಆರ್ನೇಶ್ ಕುಮಾರ್ ಗೈಡ್ಲೈನ್ಸ್ ಇದೆ. ತಕ್ಷಣಕ್ಕೆ ಬಂದು ಅರೆಸ್ಟ್ ಮಾಡುವ ಹಾಗೆ ಇಲ್ಲ, FIRಗಳನ್ನು ದಾಖಲು ಮಾಡುವ ಹಾಗೆ ಇಲ್ಲ. ಕರೆಸಿ ಫಸ್ಟ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು. ಮಹಿಳಾ ಒಂದು ಪೊಲೀಸರಿಂದ ಆಗಬೇಕು. ಈ ರೀತಿಯಾಗೆಲ್ಲ ಆರ್ನೇಶ್ ಕುಮಾರ್ ಗೈಡ್ಲೈನ್ಸ್ಗಳು ಇದ್ದಾವೆ, ಅದನ್ನು ಕೂಡ ಪಾಲನೆ ಮಾಡಬೇಕಾಗತ್ತೆ. ಇನ್ನು ಇತ್ತೀಚೆಗೆ ಈ ಒಂದು FIRಗಳನ್ನು ಇವರು ಮಾಡಿದ್ರೂ ಕೂಡ ಕ್ವಾಶ್ಗಳು ಆಗ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ಪ್ರೈಮಾ ಫೇಸಿ ಇರತಕ್ಕಂಥ ಗುರುತರವಾದಂತಹ ಒಂದು ಎಲಿಗೇಷನ್ಸ್ಗಳು ಇಲ್ಲದೇ ಇರುವ ಕಾರಣ ಕ್ವಾಶ್ ಆಗ್ತಾ ಇದೆ. FIR ಹಾಕಿರೋದು ಸುಳ್ಳು FIRಗಳು ವಜಾ ಆಗ್ತಾ ಇದೆ.
ನೋಡಿ, ಕೇವಲ ನಾನು ಅಲ್ಲಿ ದುಡ್ಡು ಕೊಟ್ಟೆ, ಇಷ್ಟು ದುಡ್ಡು ಕೊಟ್ಟೆ, ನನಗೆ ಹಿಂಗೆ ಮಾಡಿದ್ರು, ಊಟ ಹಾಕಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಏನೋ ಈ ರೀತಿ ತೊಂದರೆ ಮಾಡಿದ್ರು, ಹೀಗೆ ಲೈಂಗಿಕ ಕ್ರೌರ್ಯ ಕೊಟ್ಟರು, ಈ ರೀತಿಯಾಗಿ ಮಾತಾಡಿದ್ರೆ ಇದಕ್ಕೇನು ಸಾಕ್ಷಿಗಳಿರೋದಿಲ್ಲ, ಏನಿರೋದಿಲ್ಲ. ಇಟ್ ಈಸ್ ಜಸ್ಟ್ ಎ ಪ್ಲೈನ್ ಆ್ಯಂಡ್ ಬಾಲ್ಡ್ ಎಲಿಗೇಷನ್ ಆಗುತ್ತೆ. ಸೊ ಏನಾದ್ರೂ ಅವರು ಏನೋ ಕ್ರೂರವಾಗಿ ನಡ್ಕೊಂಡಿರ್ತಕ್ಕಂಥದ್ದು, ಹೊಡೆದಿರ್ತಕ್ಕಂಥದ್ದು, ಗಾಯಗಳಾಗಿರ್ತಕ್ಕಂಥದ್ದು, ಅಥವಾ ಈಕೆಯನ್ನು ಮಾನಸಿಕವಾದಂಥ ಕ್ರೌರ್ಯ ಯಾವ ಒಂದು ಎಷ್ಟು ಪ್ರಖರತೆಯಲ್ಲಿ ಮಾಡಿದ್ರು ಅನ್ನೋದನ್ನು ಇವರು ಸರಿಯಾಗಿ ಸಾಬೀತುಪಡಿಸುವಂತಹ ಅಂಶಗಳು ಇಲ್ಲದೇ ಇದ್ದಲ್ಲಿ ಕಂಪ್ಲೇಂಟಿನಲ್ಲಿ, ಮತ್ತು ಕೆಲವೊಮ್ಮೆ ಗಂಡಂದಿರು ಕಂಪ್ಲೇಂಟನ್ನು ಅಂದರೆ ಕೊಟ್ಟಾಗ, ಅಥವಾ ಅವರು ನನಗೆ ಡೈವರ್ಸ್ ಬೇಕು ಅಂತನೋ, ಅಥವಾ ಇನ್ನೇನೋ ಒಂದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ಕೇಸ್ ಫೈಲ್ ಮಾಡಿದ ನಂತರ ಏನೋ ಈ ಹೆಣ್ಣು ಹೋಗಿ ಕಂಪ್ಲೇಂಟ್ಗಳನ್ನು ಕೊಟ್ಟು, ನನಗೆ ನೀನು ಹೀಗೆ ಮಾಡ್ದೆ, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಾನೂನಿನಲ್ಲಿ ಇರುವಂತಹ ಒಂದು ರಕ್ಷಣಾತ್ಮಕ ಅಸ್ತ್ರಗಳನ್ನು ದುರುಪಯೋಗಪಡಿಸಿಕೊಂಡು ಕೇಸುಗಳನ್ನು ದಾಖಲು ಮಾಡಿದಾರಾ, ಮತ್ತು ಆ ಲಾ ಆಫ್ ಪೊಸಿಷನ್ ಏನಿದೆ, ಸಂದರ್ಭ ಏನಿದೆ ಅನ್ನೋದನ್ನು ನೋಡಿಕೊಂಡು ಏನೋ ಈ ಒಂದು ಕ್ವಾಶ್ಗಳು ಆಗ್ತಾ ಇದ್ದಾವೆ, ಏನೋ FIRಗಳು ವಜಾ ಆಗ್ತಾ ಇದೆ. ಯಾಕೆ ಅಂದರೆ ಪ್ರೈಮಾ ಫೇಸಿನೇ ಇಲ್ಲ, ಆದ್ದರಿಂದ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ನೋಡಬಹುದಾಗಿದೆ. ಇದನ್ನು ದ ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಭಜನ್ಲಾಲ್ 1992 ಫ್ರೇಮ್ವರ್ಕ್ ರಿಮೇನ್ಸ್ ಪಿವೋಟಲ್ ವಿತ್ ಕೋರ್ಟ್ಸ್ ಡಿಸ್ಮಿಸಿಂಗ್ ಕೇಸಸ್ ವೇರ್ ಅಲಿಗೇಷನ್ಸ್ ಆರ್ ವೇಗ್, ಡಿಲೇಡ್ ಆ್ಯಂಡ್ ರಿಟಾಲಿಯೇಟರಿ. ಸರಿಯಾದ ರೀತಿಯಲ್ಲಿ ಗುರುತರವಾದಂತಹ ಆರೋಪಗಳಿಲ್ಲ ಅಂದರೆ ಕ್ವಾಶ್ಗಳನ್ನು ಮಾಡ್ತಾರೆ. ಅದನ್ನು ನೀವು ಹೈಕೋರ್ಟ್ಗೆ ನೀವು ಹಾಕ್ಕೊಂಡು ಕ್ವಾಶನ್ನು ಮಾಡಿಸ್ಕೋಬೋದು. ಮತ್ತು ಈ ಒಂದು 498 ಕೇಸ್ಗಳು ಹಾಕಿದ ತಕ್ಷಣ ನನಗೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಸಾಕಷ್ಟು ಜನ ಬಂದು ನನ್ನನ್ನು ಕೇಳ್ತಾರೆ. ಖಂಡಿತ ಇಲ್ಲ, ಇದು ಟೋಟಲಿ ಫ್ಯಾಮಿಲಿ ಇಶ್ಯೂಸ್ ಆಗಿರೋದ್ರಿಂದ, ಮತ್ತು ಒಂದು ಆರೋಪ ಮಾಡಿದ ಕೂಡಲೇ ನೀವು ಏನೋ ಆರೋಪಿಯ ಸ್ಥಾನದಲ್ಲಿದ್ದಿರುವ ಹೊರತು ನೀವು ಅಪರಾಧಿ ಅಂತ ಏನು ಕೋರ್ಟ್ ತೀರ್ಮಾನ ಮಾಡದಿರೋದ್ರಿಂದ ಈ ರೀತಿಯಾದಂತಹ ಬೇಡವಾದಂತಹ ಟೆನ್ಷನ್ಸ್ಗಳು ಬೇಡ ಎಂಬುದನ್ನು ನಾನು ಇಲ್ಲಿ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇನ್ನು ನೀವು ಕೌಂಟರ್ ಕ್ಲೈಮ್ಗಳನ್ನು ಮಾಡಬಹುದು, ಮತ್ತು ಸಿವಿಲ್ ರೆಮಿಡಿಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಉದಾಹರಣೆಗೆ ನೀವು ಡಿಫಮೇಷನ್ ಕೇಸನ್ನು ನೀವು ಫೈಲ್ ಮಾಡ್ಬೋದು. ಸುಮ್ಮನೆ ನೋಡಿ, ಏನಾದರೂ ಜೀವನ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸೊ ಅವರು ಡಿಫಮೇಷನ್ ಕೇಸ್, ಮಾನಹಾನಿ ಪ್ರಕರಣವನ್ನು ದಾಖಲು ಮಾಡಬಹುದಾಗಿದೆ. ಮಾನಹಾನಿ ಪ್ರಕರಣ ದಾಖಲು ಮಾಡಿ ಅವರಿಗಾದಂತಹ ಒಂದು ತೊಂದರೆಗೆ ಅವರು ಸಿವಿಲ್ ರೆಮಿಡಿಯನ್ನು, ಸಿವಿಲ್ ಪರಿಹಾರವನ್ನು ಪಡೆದುಕೊಳ್ಳಬಹುದು. ದ ಹಸ್ಬೆಂಡ್ ಮೇ ಸೂ ಫಾರ್ ರೆಪ್ಯುಟೇಷನಲ್ ಹಾರ್ಮ್, ಅವರ ಒಂದು ಏನೋ ಮರ್ಯಾದೆ, ಇಜ್ಜತ್ತಿಗೆ, ಗೌರವಕ್ಕೆ ಧಕ್ಕೆ ಉಂಟಾಗಿದೆ ಅಂತೇಳಿ ಅವರು ಪಡ್ಕೊಳ್ಬೋದು. ಇನ್ನು ಪರ್ಜುರಿ ಅಂತಂದರೆ ಏನು, ಸುಳ್ಳು ದಾಖಲೆಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ಸುಳ್ಳು ಆರೋಪಗಳನ್ನು ಮಾಡಿಬಿಡೋದು, ಏನೋ ಬೇಕಾಬಿಟ್ಟಿ ಆರೋಪಗಳನ್ನು ಮಾಡೋದು, ಬಟ್ ಅದನ್ನು ರುಜುವಾತು ಮಾಡಲಿಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಒದಗಿಸದೇ ಇರತಕ್ಕಂಥದ್ದು, ಅಥವಾ ಕೊಟ್ಟಿರುವಂತಹ ಹೇಳಿಕೆಗಳು ಸುಳ್ಳಿನಿಂದ ಕೂಡಿರ್ತಕ್ಕಂಥದ್ದು, ಮತ್ತು ಕ್ರಿಯೇಟ್ ಮಾಡಿಕೊಂಡು ಫ್ಯಾಬ್ರಿಕೇಟೆಡ್ ಫೇಕ್ ಡಾಕ್ಯುಮೆಂಟ್ಗಳನ್ನು, ಸಾಕ್ಷಿಗಳನ್ನು ಸೃಷ್ಟಿ ಮಾಡಿಕೊಂಡು ತೊಗೊಂಡು ಬಂದು ಕೊಟ್ಟಿರ್ತಕ್ಕಂಥದ್ದು. ಇಂತಹದ್ದಕ್ಕೆ ಈಗ ಪರ್ಜುರಿ ಅಂತ ಹೇಳಿ ನೀವು ಅವರ ವಿರುದ್ಧ ಕೇಸನ್ನು ದಾಖಲು ಮಾಡ್ಬೋದು. ಏನೋ ಸೆಕ್ಷನ್ 227 BNS ಅಂಡರಲ್ಲಿ ಏನೋ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಅಂಡರ್ ಓತ್ ಆ್ಯಂಡ್ ಸೆಕ್ಷನ್ 216 BNS ಪನಿಷ್ಮೆಂಟ್ ಫಾರ್ ಪರ್ಜುರಿ ಇಂಪ್ರಿಸನ್ಮೆಂಟ್ ಅಪ್ ಟು 7 years. ನೋಡಿ, 7 ವರ್ಷಗಳ ತನಕ ಈಗ ಅದು ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಈಗ ಜಾಸ್ತಿ ಮಾಡಿದ್ದಾರೆ. ಶಿಕ್ಷೆಯ ಅವಧಿ 7 ವರ್ಷಗಳಿಗೆ, 1 ವರ್ಷದಿಂದ 7 ವರ್ಷಗಳವರೆಗೆ ಅವಧಿಯನ್ನು ಮಾಡಲಾಗಿದೆ. ಆದ್ದರಿಂದ ಇದನ್ನೆಲ್ಲವನ್ನು ನೀವು ಬಳಸಿಕೊಳ್ಳಬಹುದಾಗಿದೆ. ಇನ್ನು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್, ಮದುವೆ ಯಾರನ್ನೂ ಪ್ರೀತಿಸ್ತಾ ಇರೋದು, ಇಲ್ಲಿ ಬಂದು ಮದುವೆ ಮಾಡ್ಕೊಂಬಿಡೋದು, ಇಲ್ಲಿ ಮತ್ತು ಅಸಹಕಾರ ತೋರಿಸೋದು, ಗಂಡನ ಜೊತೆ ಜೀವನನೇ ಮಾಡಿರಲ್ಲ. ಸಾಕಷ್ಟು ನಾನು ನೋಡ್ತಾ ಇದ್ದೇನೆ, 1 ವರ್ಷ 1.5 ವರ್ಷ ಆದರೂ ಏನೋ ಗಂಡನ ಜೊತೆಗೆ ಸೇರಿಸಿರೋದಿಲ್ಲ, ಸಂಸಾರನೇ ಪ್ರಾರಂಭ ಮಾಡಿರೋದಿಲ್ಲ, ಮತ್ತು ಬರೀ ನನಗೆ ಆಸ್ತಿ ಬರ್ಕೊಡು, ಅದು ಕೊಡು, ಇದು ಕೊಡು, ಯಾಕೆಂದರೆ ಇನ್ನೊಬ್ಬನ ಜೊತೆ ಇನ್ನೇನು ಪ್ರಣಯ ಪ್ರಸಂಗಗಳನ್ನು ಮಾಡಿಕೊಂಡು ಕೂತಿರ್ತಾರೆ. ಇದು ಏನು ನಡೀತಾ ಇದೆ. ಸೊ ಎಲ್ಲರೂ ಹೀಗೆ ಅಂತಲ್ಲ, ಎಕ್ಸೆಪ್ಷನಲ್ ವಕೀಲರಾಗಿ ನಾವು ಹತ್ರ ಎಲ್ಲ ಥರದ ಜನಗಳು ಇದ್ದಾರೆ, ದುರುಪಯೋಗ ಮಾಡ್ಕೊಳ್ಳೋರು ಇದ್ದಾರೆ. ಕಾನೂನನ್ನು ಬರ್ತಾ ಇರ್ತಾರೆ. ಕೆಲವೊಮ್ಮೆ ಗಂಡು ಮಕ್ಕಳಿಗೆ ಅನ್ಯಾಯ ಆಗುತ್ತೆ, ಕೆಲವೊಮ್ಮೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ನಾವು ವಕೀಲರು ನ್ಯೂಟ್ರಲ್ ಆಗಿರ್ತೇವೆ. ನ್ಯಾಯ ಎಲ್ಲಿದೆಯೋ ಅದನ್ನು ನಾವು ನಮ್ಮ ಕಕ್ಷಿದಾರರನ್ನು ನಾವು ರಕ್ಷಣೆ ಮಾಡುವ ಸಲುವಾಗಿ ಕಾನೂನನ್ನು ಉಪಯೋಗಿಸ್ಕೊಳ್ತೇವೆ. ಸೊ ನೀವು ಆ ರೀತಿಯಾಗಿ ಏನಾದ್ರು ಮಾಡಿ ಸುಮ್ಮನೆ ನಿಮ್ಗೆ ಮಾಡ್ತಾಯಿದ್ರೆ, ಇವರು ಮದುವೆ ಮಾಡ್ಕೊಂಡಿದ್ದಾರೆ, ಬಂದು ಜೀವನ ಮಾಡೋದಕ್ಕೆ ಹೇಳಿ ಅಂತೇಳಿ ನೀವು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಸೆಕ್ಷನ್ 900 ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದರಲ್ಲಿ ನೀವು ಮಾಡಿಕೊಂಡು ಹೋಗುವ ಕೇಸನ್ನು ದಾಖಲು ಮಾಡಿ ಅವರನ್ನು ಮತ್ತೆ ಒಂದು ಸಂಸಾರ ಮಾಡಲಿಕ್ಕೆ ಹೇಳ್ಬೋದು. ಡೆಮಾನ್ಸ್ಟ್ರೇಟರ್ಸ್ ವಿಲ್ಲಿಂಗ್ನೆಸ್ ಟು ರೀಕೌನ್ಸಿಲ್ ಇಫ್ ದ ವೈಫ್ ಲೆಫ್ಟ್ ವಿತೌಟ್ ಕಾಸ್, ಏನು ಕಾರಣನೇ ಇಲ್ಲದೆ ಅವರು ಬಿಟ್ಟು ಹೋಗಿಬಿಟ್ರೆ ನೀವು ಈ ಒಂದು ಕೇಸನ್ನು ನೀವು ದಾಖಲನ್ನ ಮಾಡ್ಕೊಳ್ಬಹುದು. ಮತ್ತು ಈ ಡೈವರ್ಸ್ ಆನ್ ಗ್ರೌಂಡ್ಸ್ ಆಫ್ ಮೆಂಟಲ್ ಕ್ರುಯಾಲಿಟಿ, ತುಂಬಾ ಅವರಿಂದ ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂದರೆ ನೀವು ಡೈವರ್ಸ್ಗೆ ಹೋಗ್ಬೋದಾಗಿದೆ. ಶ್ರೀನಿವಾಸ ರಾವ್ ವರ್ಸಸ್ DA ದೀಪಾ 2013 5 SCC 226 AIR 2013 SC 2176
where it was held by Honorable the Supreme Court that where incident defamatory statements are made in the complaint, criminal proceedings, same signly and cumulatively amounted to mental cruelty warranting grant to divorce. ಸೊ ಸುಖ ಸುಮ್ಮನೆ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಅವರು ಯಾವುದೇ ರೀತಿ ರುಜುವಾತು ಮಾಡದೇ ಇದ್ದಾಗ ಅವ್ರ ವಿರುದ್ಧ ನೀವು ಕ್ರಿಮಿನಲ್ ದಾಖಲೆಗಳನ್ನು ಕೂಡ ಮಾಡ್ಬೋದು, ಮತ್ತು ಅದನ್ನು ಮೆಂಟಲ್ ಕ್ರುಯಾಲಿಟಿ ಮಾಡಿದ್ದಾರೆ ಅಂತೇಳಿ ಆ ಸೆಕ್ಷನ್ ಅಂಡರಲ್ಲಿ ನೀವು ಡೈವರ್ಸನ್ನು ಕೂಡ ತೊಗೊಳ್ಬಹುದು ಕ್ರುಯಾಲಿಟಿ ಬೇಸಿಸ್ ಮೇಲೆ. ಇನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಎಕ್ಸ್ಟಾರ್ಷನ್, ಹಣ ಸುಲಿಗೆ ಮಾಡ್ತಕ್ಕಂಥದ್ದು, ನನಗೆ ನೀನು ಅಷ್ಟು ಕೊಡು ಇಷ್ಟು ಕೊಡು ಅಂತ ಹೇಳಿಬಿಟ್ಟು ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಮಾಡಿದಾಗ ನೀವು ಅವರ ವಿರುದ್ಧ ಕೇಸನ್ನು ದಾಖಲು ಮಾಡ್ಬೋದು ಅಂಡರ್ ಸೆಕ್ಷನ್ 308 BNS ಅಂತ ಹೇಳಿ. ಎಕ್ಸ್ಟಾರ್ಷನ್, ಪುಟ್ಟಿಂಗ್ ಎ ಪರ್ಸನ್ ಇನ್ ಫಿಯರ್ ಆಫ್ ಇಂಜುರಿ ಇನ್ ಆರ್ಡರ್ ಟು ಕಮಿಟ್ ಎಕ್ಸ್ಟಾರ್ಷನ್ ಡಿಸ್ಕ್ರಿಪ್ಷನ್. ಸೊ ಈ ರೀತಿಯಾಗಿ ಮಾಡಿದರೆ ಆ ಒಂದು 308 ಉಪಯೋಗಿಸ್ಕೊಂಡು ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಸೆಕ್ಷನ್ ಉಪಯೋಗಿಸಿ ಕೇಸನ್ನು ನೀವು ಅವ್ರ ವಿರುದ್ಧನೂ ದಾಖಲು ಮಾಡಬಹುದು. ಮ್ಯಾಲಿಷಿಯಸ್ ಪ್ರಾಸಿಕ್ಯೂಷನ್, ಸಿವಿಲ್ ರೆಮಿಡಿ. Husband can file a civil suit for damages if he is subjected to malicious prosecution due to false accusation. ಸುಳ್ಳು ಆರೋಪಗಳನ್ನ ಮಾಡಿದ್ರೆ ಸಿವಿಲ್ ರೆಮಿಡಿಗಳನ್ನ ನೀವು ತಗೊಳ್ಬಹುದಾಗಿದೆ. ಕ್ರಿಮಿನಲ್ ಪ್ರಾಸಿಕ್ಯೂಷನ್ನು ಕೂಡ ಅವರು ಸುಳ್ಳು ಕೇಸ್ ಹಾಕಿದ್ರೆ ಮಾಡ್ಬೋದು. ಸೆಕ್ಷನ್ 217 of the BNS says that if someone makes a false claim to the police to get another person in trouble, they can go to jail for up to 1 year or pay a fine or both. 1 ವರ್ಷಕ್ಕೂ ಮೇಲ್ಪಟ್ಟಂತಹ ಒಂದು ಜೈಲು ಶಿಕ್ಷೆ ಹಾಗೂ ದಂಡ ಎರಡನ್ನೂ ಕೂಡ ಅವರು ಕೊಡಬೇಕಾಗುತ್ತೆ. ಇನ್ನು ಸೆಕ್ಷನ್ 216 ಇದರಲ್ಲಿ BNSS ಅಲ್ಲಿ ಹೇಳ್ತಾರೆ, ಇಫ್ ಸಮನ್ ಮೇಕ್ಸ್ ಎ ಫಾಲ್ಸ್ ಕ್ಲೈಮ್ ಇನ್ ಕೋರ್ಟ್ ನೋಯಿಂಗ್ ಇಟ್ ಈಸ್ ಲೈ, ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಅದನ್ನು ಹೇಳ್ತಕ್ಕಂಥದ್ದು. ಆ್ಯಂಡ್ ದೆ ಕ್ಯಾನ್ ಗೋ ಟು ಜೈಲ್ ಫಾರ್ ಅಪ್ ಟು 3 years ಆ್ಯಂಡ್ ಪೇ ಎ ಫೈನ್. 3 ವರ್ಷ ಜೈಲು ಶಿಕ್ಷೆ ಮತ್ತು ದಂಡವನ್ನು ಕೊಡಬೇಕಾಗ್ತದೆ. ಇನ್ನು ಸೆಕ್ಷನ್ 229 ಸಬ್ ಕ್ಲಾಸ್ 1 ಅದರಲ್ಲಿ ದ BNS ಸೇಸ್ ದಟ್ ಇಫ್ ಸಮನ್ ಗಿವ್ಸ್ ಫಾಲ್ಸ್ ಎವಿಡೆನ್ಸ್ ಅಗೇನ್ಸ್ಟ್ ಸಮನ್ ಇನ್ ದ ಕೋರ್ಟ್ ಆಫ್ ಲಾ, ಬೇರೆಯವರ ವಿರುದ್ಧ ಸುಳ್ಳು ದಾಖಲೆಗಳನ್ನು ಸಾಕ್ಷಿಗಳನ್ನು ಕೊಟ್ಟಿದ್ದೆ ಅದರಲ್ಲಿ ದೇ ಕ್ಯಾನ್ ಫೇಸ್ ಇಂಪ್ರಿಸನ್ಮೆಂಟ್ ಫಾರ್ ಅಪ್ ಟು 7 years ಆ್ಯಂಡ್ ಪೇ ಎ ಫೈನ್ ಆಫ್ ಮ್ಯಾಕ್ಸಿಮಮ್ 10,000 rupees ಅಂತ ಹೇಳಲಾಗುತ್ತೆ. ಸೊ ಇದೇ ರೀತಿಯಲ್ಲಿ ಸಾಕಷ್ಟು ಕೇಸ್ ಲಾಗಳನ್ನು ನಾವು ನೋಡಬಹುದಾಗಿದೆ. ಔರಾಯ ಮರ್ಡರ್ ಕೇಸ್ 2025 ಮತ್ತು ಉಧಮ್ ಸಿಂಗ್ ನಗರ್ ಮರ್ಡರ್ ಮಾರ್ಚ್ 2025 ಮತ್ತು ಸಿವಿಲ್ ಕಾನ್ಸಿಕ್ವೆನ್ಸಸಲ್ಲಿ ನೋಡಬಹುದಾಗಿದೆ. ಮತ್ತು ಅಡಲ್ಟ್ರಿ ಈಗಿನ ಕಾಲದಲ್ಲಿ ಭಾಳಷ್ಟು ನಡೀತಾ ಇದೆ. ಇಮ್ಮೋರಲ್ ಕಂಡಕ್ಟ್, ವೈಫ್ ಲಿವಿಂಗ್ ಇನ್ ಅಡಲ್ಟ್ರಿ ಫಾರ್ಫಿಟ್ಸ್ ಹರ್ ಮೇಂಟೆನೆನ್ಸ್ ರೈಟ್ಸ್ ಅಂಡರ್ ಸೆಕ್ಷನ್ 125(4). ಅವ್ರು ಏನಾದ್ರು ಅಡಲ್ಟ್ರಿ ಇದ್ದಾರೆ, ಅಕ್ರಮ ಸಂಬಂಧ ಇದೆ, ಎಕ್ಸ್ಟರ್ನಲ್ ಅಫೇರ್ ಇಟ್ಕೊಂಡಿದ್ದಾರೆ ಅಂದರೆ ಮೇಂಟೆನೆನ್ಸನ್ನು ಕೂಡ ನೀವು ಕಟ್ ಮಾಡಿಸ್ಬೋದು. 125 ಸಬ್ ಕ್ಲಾಸ್ 4 ಅಂಡರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಬೇರೆ ಮದುವೆ ಆದ್ರೂ ಕೂಡ ನೀವು ಸ್ಟಾಪ್ ಮಾಡಿಸ್ಬಿಡ್ಬೋದು. ಸೊ ಈ ರೀತಿಯಾಗಿ ನೀವು ಆದಷ್ಟು ಸಾಕ್ಷ್ಯಗಳನ್ನು ಎವಿಡೆನ್ಸ್ಗಳನ್ನು ಕಲೆ ಹಾಕಲಿಕ್ಕೆ ನೀವು ಶುರು ಮಾಡ್ಕೊಳ್ಳಿ. ಸೊ ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಭಜನ್ಲಾಲ್ 1992, ಆಮೇಲೆ ಸ್ಟೇಟ್ ಆಫ್ ಉತ್ತರಾಂಚಲ್ ವರ್ಸಸ್ ಬಲ್ವಂತ್ ಸಿಂಗ್ ಚೌಹಾಲ್, ಮತ್ತು ಇಕ್ಬಲ್ ಸಿಂಗ್ ನರಾಂಗ್ ವರ್ಸಸ್ ವೀರನ್ ನರಾಂಗ್, ಪ್ರಿಯಾಂಕಾ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಇದೆಲ್ಲವೂ ಕೂಡ ಸಾಕಷ್ಟು ಸೈಟೇಷನ್ಸ್ಗಳು ಇದರ ಪರವಾಗಿ ಗಂಡಸರ ಪರವಾಗಿ ಇದ್ದಾವೆ. ಸೊ ಆದ್ದರಿಂದ ಯಾವುದೇ ನಿಟ್ಟಿನಲ್ಲಿ ನೀವು ಧೃತಿಗೆಡಬೇಡಿ, ಧೈರ್ಯ ಕುಂದಬೇಡಿ. ನಿಮಗೆ ರೆಮಿಡಿಗಳನ್ನು ಸಿಗುತ್ತೆ, ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ. ನೀವು ಅವರ ವಿರುದ್ಧ ಕೇಸ್ಗಳನ್ನು ದಾಖಲು ಮಾಡ್ಬೋದು. ನೋಡಿ, ಸುಖ ಸುಮ್ಮನೆ ಗಂಡನ ಮನೆಯವ್ರ ಹತ್ರ ಬಂದ್ಬಿಡೋದು, ದಾಳಿ ಕಟ್ಕೊಂಡು ದಾಳಿ ಮಾಡೋದು, ಗಲಾಟೆ ಮಾಡೋದು, ಅವಮಾನ ಮಾಡೋದು, ಇದೆಲ್ಲ ಮಾಡಿದ್ದೆ ಅದರಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾರ್ಯಾರು ಬಂದಿದ್ರು ಎಲ್ಲವನ್ನು ಝೂಮ್ ಮಾಡಿ ತಗೊಳ್ಳಿ. ಅವರೆಲ್ಲರ ಮೇಲೂ ಕೂಡ ಕೇಸ್ ಫೈಲ್ ಮಾಡ್ಬೋದು. ಅವ್ರಿಗೇನಾದ್ರು ಅನ್ಯಾಯ ಆಗಿದರೆ, ತೊಂದರೆ ಆಗಿದರೆ ಕಾನೂನು ಚೌಕಟ್ಟಲ್ಲಿ ಪೊಲೀಸರಿಗೆ ಹೇಳಬೇಕು, ಕೋರ್ಟ್ಗೆ ಹೋಗಬೇಕು, ನ್ಯಾಯ ತಗೋಬೇಕು. ಅದನ್ನು ಬಿಟ್ಟು ಮನೆ ಬರೋದು ಅಥವಾ ಆಫೀಸ್ ಹತ್ರ ಬರೋದು, ಪರ್ಪಸ್ಫುಲಿ ಬಂದು ಗಲಾಟೆ ಮಾಡೋದು, ಅವಮಾನ ಮಾಡೋದು, ಈ ರೀತಿಯಾಗೆಲ್ಲ ಮಾಡಿದ್ದೆ ಅದರಲ್ಲಿ ಅದು ಕಾನೂನನ್ನು ಅವ್ರ ಕೈಗೆ ಎತ್ಕೊಂಡಂಗೆ ಆಗುತ್ತೆ. ಸೊ ಯಾರೂ ಕೂಡ ಹೆಣ್ಣಾಗಲಿ ಹೆಂಗಸರೇ ಆಗಲಿ ದಾಳಿ ಮಾಡುವ ಹಾಗಿಲ್ಲ, ಕಾನೂನು ಕೈಗೆತ್ತಿಕೊಳ್ಳುವ ಹಾಗಿಲ್ಲ. ಇನ್ನೊಬ್ಬರನ್ನು ನೀವು ರುಜುವಾತು ಪಡಿಸದೆ, ನಿಮ್ಮ ಆರೋಪವನ್ನು ರುಜುವಾತು ಪಡಿಸದೆ, ಅಪರಾಧಿ ಅಂತೇಳಿ ಸಾಬೀತು ಪಡಿಸದೆ ಸುಮ್ಮನೆ ಅವರ ಮನೆಯವರ ಹತ್ತಿರ ಕೆಲಸ ಮಾಡುವ ಹತ್ತಿರ ಹೋಗಿ ನೀವು ಅವರ ಅವಮಾನಗಳನ್ನು ಮಾಡುವ ರೀತಿಯಲ್ಲಿ ಇಲ್ಲ. ಹಾಗೆ ಮಾಡಿದ್ದೇ ಆದಲ್ಲಿ ಕಾನೂನು ಕೈಗೆತ್ತಿಕೊಂಡಂತೆ ಆಗುತ್ತೆ. ಅವರ ವಿರುದ್ಧನೂ ಕೂಡ ನೀವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ನಿಮಗೇನಾದರೂ ಈ ತರಹದ ಸಮಸ್ಯೆಗಳಾಗಿದ್ದೇ ಆದಲ್ಲಿ ಖಂಡಿತ ಬಂದು ಭೇಟಿ ಮಾಡಬಹುದು. ನಿಮಗೆ ಕಾನೂನಿನ ಒಂದು ಸಲಹೆಗಳು ಮತ್ತು ವ್ಯಾಜ್ಯಗಳೇನಾದ್ರು ಇದ್ದರೂ ಕೂಡ ನಡೆಸಿಕೊಡಲಾಗುತ್ತೆ.
ಕರ್ನಾಟಕದಾದ್ಯಂತನೂ ಕೂಡ ನಡೆಸಲಾಗುತ್ತೆ. ಬೆಂಗಳೂರಿನಲ್ಲಿ ಆಫೀಸ್ ಇದೆ. ಡೀಟೇಲ್ಸ್ ಏನಿದ್ರು ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ವೆಬ್ಸೈಟ್ಗೆ ಹೋಗಿ ಡೀಟೇಲ್ಸ್ ತೊಗೊಳ್ಳಿ, ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಏನೋ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.